ಮತ್ತು ದಪಾಂಗ್ ದಲ್ಲೇಕೇಶಿ ಏನು ರೋಚಕವಾದ ಮ್ಯಾಚ್ ಇತ್ರಿ ನಿನ್ನೆ. ತಿಂಡಿ ಮ್ಯಾಚ್ ನೋಡಿ. ಎರಡು ಟೇಬಲ್ ಟಾಪ್ನಾಗ ಇದ್ರು. ಇವ್ರು ಬಿಡನ್ ಅವ್ರು ಗೆಲ್ಲೋರು, ಇವ್ರು ಬಿಡನ್ ಇವ್ರು ಗೆಲ್ಲೋರು. ಹಂಗೆ ಅದೇ ರೀತಿಯಾಗಿ ಅನಗಡೆ ಮ್ಯಾಚ್ನು ಇತ್ತು. ಇದು ಸೋಲಾನ ಇದು ಮ್ಯಾಗ ಬರೋದು, ಅದು ಸೋಲಾನ ಇದು ತಳಗ ಬರೋದು. ಹಿಂಗೆ ಪಾಯಿಂಟ್ ಒಳಗೆ ಇದು ಹೆಚ್ಚ ಪನೇರಿ ಪಲ್ಟನೂ ಇತ್ತು, ಈಗ ದಪಾಂಗ್ ದಲ್ಲೇಕೇಶಿನೂ ಇತ್ತು. ಭಾಳ ಅದ್ಭುತವಾಗಿ ಮ್ಯಾಚ್ ಇತ್ತು. ನಿನ್ನೆ ಏನು ಫ್ಯಾನ್ಸ್ ಬಂದಿದ್ದರಿ, ನಿನ್ನೆ ನೋಡ್ಲಾರ್ದವ್ರು ನೋಡ್ಯಾರ ನಿನ್ನೆ ಮ್ಯಾಚ್ ಕಬಡ್ಡಿ. ಆ ರೀತಿ ಕಂಬ್ಯಾಕನ್ನು ಮಾಡಿದ್ರು. ಇವರು ಕಂಬ್ಯಾಕನ್ನು ಮಾಡ್ಯಾರ, ಅವರು ಕಂಬ್ಯಾಕನ್ನು ಮಾಡ್ಯಾರ. ಮ್ಯಾಚ್ ಫುಲ್ ರೋಚಕವಾದ ಮ್ಯಾಚ್ ಇತ್ತು ನಿನ್ನೆ. ಪನೇರಿ ಪಲ್ಟನ್ ಮತ್ತು ದಪಾಂಗ್ ದಲ್ಲೇಕೇಶಿ ಫೈನಲ್ ಮ್ಯಾಚ್ ಹಣಾಹಣಿ ರೀ. ಸೋತವರು ಮನೆಗೆ, ಗೆದ್ದವರು ಕಪ್ ಹಿಡಿದು, ಸೋತವರು ಅಳ್ಕೋತ ಕುಂದ್ರುದು ಅದೇ ಪರಿಸ್ಥಿತಿ ಬಂದಿತ್ತು. ನಿನ್ನೆ ಅಳಕತ್ತಿದ್ದ ದೇವರಾಜ್ ಕತ್ರಿ ಏನ್ರಿ, ದೇವರಾಜ್ ಕತ್ರಿ ಅವರು ಪನೇರಿ ಪಲ್ಟನ್ ಟೀಮ್ನಾಗಿದ್ರು. ಆದ್ರೆ ಏನು ಹಿಡಿದು ಫಸ್ಟ್ ರೈಡಿಗೆ ಅಸ್ಲಂ ಇಮಾಮ್ದವ್ರು ಹೋದ್ರಿ. ಹೋಗೋಣ ಹಿಡ್ದು ಹಾಕಿಬಿಟ್ರು. ಅಲ್ಲಿ ಹಿಡ್ದು ಹಾಕೋಣ ಈ ಕಡೆ ದೇವರಾಜ್ ಕತ್ರಿನೂ ಇವನು ಬಿಡ್ಲಿಲ್ರಿ. ನಿನ್ನೆ ಅನಗಡೆ ಮ್ಯಾಚ್ ಇತ್ತು ರೀ, ಏನು ಹೇಳೋಕ್ಕಾಗಕತ್ತಿಲ್ಲ. ಆ ನಮೂನಿ ಮ್ಯಾಚ್ ಇತ್ತು. ತಿಂಡಿಲೇ ನಡೆದಿದ್ದು. ಕಡೆ ಅಸ್ಲಂ ಇಮಾಮ್ದಾರ, ದೇವರಾಜ್ ಕತ್ರಿ ಅನಗಡೆ ಮ್ಯಾಚ್ ಇತ್ತು ರೀ. ಪಂಕಜ್ ಈ ಥರ ಎಲ್ಲ ಅದ್ಭುತವಾದ ಮ್ಯಾಚನ್ನು ಆಡಿದ್ರು. ಕಡೆ ಇವರು ಆಡಿದ್ರು. ದಪಾಂಗ್ ದಲ್ಲೇಕೇಶಿ ಅವರು ಏನು ಮ್ಯಾಚ್ ಆಡಿದ್ರು, ಏನು ಸುದ್ದಿ. ಟೈ ಆಗೋ ಮ್ಯಾಚೇ ಗೆದ್ದುಬಿಟ್ರು ಅವರು. ದಪಾಂಗ್ ದಲ್ಲೇಕೇಶಿ ಅವರು ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಮನಗಂಡ ಮ್ಯಾಚನ್ನು ಗೆದ್ದರು. ನೋಡೋಣ ಬರ್ರಿ ಏನೇನಾಗುತ್ತಿನ. ಕಪ್ ಹತ್ರ ಹೊಡೆದಾರಿ, ಏನು ಹೇಳಕ್ಕೆ ಬರೋಂಗಿಲ್ಲ. ಪನೇರಿ ಪಲ್ಟನ್ದವರು ಅಳ್ಕೋತ ಕೂತರು. ದಪಾಂಗ್ ದಲ್ಲೇಕೇಶಿ ಅವರು ಕಪ್ ಹೊಡೆದು ಕುಣಿದಾಡಕತ್ತರಿ. ಅಲ್ಲಿ ಇಲ್ಲಿ ಜಿಗಿದಾಡಕತ್ರು. ನಮ್ಮ ಪಂಕಜ್ ಅವರು, ನಮ್ಮ ಅಸ್ಲಂ ಇಮಾಮ್ದಾರ್ ಅವರು ಮ್ಯಾಚ್ ಕಡ್ಯಾಕ್ ಮಾಡ್ತಾರಂತ ಮಾಡಿದ್ದೇವೆ ನಾವು. ಅವರಿಗೆ ಕಡ್ಯಾಕೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಕಡಿಯ ಫರ್ಜಲ್ ಅಟ್ರಾಚಲಿ ಡಿಪೆಂಡರ್ ಇವನು ಏನು ಹಿಡಿಯಾಕತ್ತನ್ರಿ. ಒಟ್ಟ ಬಿಡಾಲಾಗ್ಯಾನ. ಕಾಲು ಹಿಡ್ದವ, ಸುಡ್ಗಾಲಿ ಎತ್ತಿ ಬಡ್ಯಾವ, ಹಿಡ್ದು ಹೋಗೋದು ಬಿಡವ್ರು. ಕಡೆ ಇವರು ಹಿಡಿದವರು, ಅವರು ಹಿಡಿದ್ರಿ. ಇದು ಮೋಹಿತ್ ಗೋಯರ್ ಯಾರ್ರಿ ಅವ, ಪನೇರಿ ಪಲ್ಟನ್ ಕಡೆ ಅದನ್ನಲ್ಲ, ಅವನು ಹಿಡ್ಯಾವನು ಕ್ರಾಸ್ ಮಾಡಾಕ ಕೊಡಲ್ಲ. ಸುಮ್ ಹಿಡಿದು ಒಗಿದು ಒಂದ ಮಾಡಾಕತ್ತಾನ ಅವನು. ಕಡೆ ಇವರು ಹಿಡ್ದೋಗ್ಯವ್ರು. ನಿನ್ನೆ ಮ್ಯಾಚ್ ಹತ್ರು ಅನಗಡೆ ಮ್ಯಾಚ್. ಪವಾರ್ ಮತ್ತು ಫರ್ಜಲ್ ಅಟ್ರಾಚಲಿ ಏನು ಕಂಬ್ಯಾಕನ್ನು ಮಾಡಿದ್ರಿ ಈ ಮ್ಯಾಚ್. ಕಡೆ ಇವನು ಹೋಗಿ ಹಿಡ್ಯಾವ, ಕಡೆ ಅವನು ಹಿಡ್ಯಾವ. ಮ್ಯಾಚ್ ಥ್ರೂ ಅನಗಡೆ ಮ್ಯಾಚ್ ಇತ್ತು ರೀ. ನಿನ್ನೆ ಜಿಗಿದಾಡೋದು ನಿನ್ನೆ ಅಲ್ಲಿ ಹತ್ರ ಏನು ಹೇಳಕ್ಕೆ ಬರೋಂಗಿಲ್ಲ. ಫ್ಯಾನ್ಸ್ ಹತ್ರ ರೊಚ್ಚಿಗಿಳಿದು ಇವರು ಪಾಯಿಂಟ್ ಹೊಡ್ಕೊಂಬ, ಅವರು ಜಿಗಿದಾಡಿದ್ರು, ಇವ್ರು ಪಾಯಿಂಟ್ ಹೊಡ್ಕೊಂಡು ಇವ್ರು ಜಿಗಿದಾಡಿದ್ರು. ನಿನ್ನೆ ಅಜಯ್ ಠಾಕೂರ್ ಅವರು ಭಾಳ ಬೇಸರವಾಯ್ತು ಅವರಿಗೆ ಸೋತಿದ್ದಕ್ಕೆ. ನಾವು ಅವ್ರು ಏನೇ ಹೇಳಕತ್ತಿದ್ದಲ್ಲಿ ಪ್ಲೇಯರ್ಗಳಿಗೆ ನಾವೇ ಗೆಲ್ತೇವಳ ಅಂದ್ಕೊಂತಿದ್ರು. ಅವರು ಅವ್ರ ಕಡೆ ಕ್ಯಾಪ್ಟನ್ ಅವರು ಅವನು ಜಿಗಿದಾಡವ್ರಿ. ಅವ್ರ ಕಡೆ ಕ್ಯಾಪ್ಟನ್ ಕೋಚ್ ರೀ. ಕ್ಯಾಪ್ಟನ್ ಏನ್ರಿ ಕ್ಯಾಪ್ಟನ್ ಜಿಗಿದಾಡವ, ಕೋಚ್ನು ಜಿಗಿದಾಡವ್ರು. ಏನು ಮ್ಯಾಚ್, ಏನು ಸುದ್ದಿ. ತಲೆನೇ ಹಾಪ್ ಆಗ್ಬಿಟ್ಟಿತ್ತು ಕೋಚುಂದು. ಒಂದು ಅಜಯ್ ಠಾಕೂರ್ ಹಾಪ್ ಆಗ್ಬಿಟ್ಟಿದ್ದು, ದಪಾಂಗ್ ಅವನದು ಹಾಪ್ ಆಗ್ಬಿಟ್ಟಿತ್ತು. ಅಂತೂ ಇಂತೂ ಮಾಡಿ ಹಿಂಗೆ ದಪಾಂಗ್ ದಲ್ಲೇಕೇಶಿ ಅವ್ರು ಗೆದ್ದ್ರಿ. ಅವನು ಕಂಬ್ಯಾಕನ್ನು ಮಾಡಿದ್ರು. ಕಪ್ ಹತ್ರ ಹೊಡೆದ್ರು. 8ನೇ ಸೀಸನ್ ಅವರೇ ಹೊಡೆದ್ರು, 12ನೇ ಸೀಸನ್ ಅವರೇ ಹೊಡೆದ್ರು, 10ನೇ ಸೀಸನ್ ಪನೇರಿ ಪಲ್ಟನ್ದವ್ರು ಹೊಡೆದ್ರಿ ಕಪ್. ಭಾಳ ಖುಷಿ ಇತ್ತು. ಅಸ್ಲಂ ಇಮಾಮ್ದವ್ರು ತಲೆನೇ ಹಾಪ್ ಆಗ್ಬಿಟ್ಟಿತ್ತು. ಅಳ್ಕೋತ ನಿಂತ್ಬಿಡು. ದೇವರಾಜ್ ಕತ್ರಿನೂ ಅಳಕತ್ತ, ಅವನು ಅಳಕತ್ತ, ಹೊಸರು ಅಳಕತ್ರಿ. ಏನು ಮಾಡಕ್ಕೆ ಬರೋಂಗಿಲ್ಲ. ಇದಂತೂ 12ನೇ ಸೀಸನ್ ಹತ್ರ ಮಿಸ್ ಆಯಿತು. ಫೈನಲ್ಗೆ ಹತ್ರ ಕಪ್ಪು ದಪಾಂಗ್ ದಲ್ಲೇಕೇಶಿ ಅವ್ರು ಹೊಡೆದ್ರು. ಏನು ಮುಂದಿನ ಸೀಸನಿಗೆ ಬರ್ತಾರೆ. ಎರಡು ಮತ್ತೆ ಟೀಮ್ ಹೊಸ ಕೂಡ್ತಾವೆ. ಮತ್ತು ಏನು ಮತ್ತು ದಪಾಂಗ್ ದಲ್ಲೇಕೇಶಿ ಮತ್ತು ಇವೇ ಬರ್ತಾರೆ. ಮತ್ತು ಪನೇರಿ ಪಲ್ಟನ್ ಮತ್ತು ದಪಾಂಗ್ ದಲ್ಲೇಕೇಶಿ ಮತ್ತು ಟೇಬಲ್ ಟಾಪ್ ತಳಗ ನಾವು ಮ್ಯಾಗ ನೀವು ಅಂತ ಅದೇ ಸ್ಥಿತಿಯಾಗಿ ಮತ್ತು ಅವರೇ ಬರ್ತಾರೆ, ಇವರೇ ಬರ್ತಾರೆ. ಹೇಳಕ್ಕೆ ಬರೋಂಗಿಲ್ಲ ರೀ. ಸೋತು ಭಾಳ ಬೇಜಾರಾಗ್ಯದ ಅವ್ರಿಗೆ. ನೋಡೋಣ ಮುಂದಿನ ಸೀಸನಿಗೆ ಕಾದು ಕುಂದ್ರೋಣ. ಯಾರ್ಯಾರು ಬೇರೆ ಟೀಮಿಗೆ ಹೋಗ್ತಾರೆ ಏನೋ ಹೇಳಕ್ಕೆ ಬರೋಂಗಿಲ್ಲ ರೀ ಅದ್ರೊಳಗೆ. ಈ ಟೀಮಿಗೆ ದಪಾಂಗ್ ದಲ್ಲೇಕೇಶಿ, ತೆಲುಗು ಟೈಟನ್ಸ್, ಪನೇರಿ ಪಲ್ಟನ್ ಎಲ್ಲ ಟೀಮ್ ಅದಾವು. ಆ ಪಟ್ನಾ ಬಂದಿತ್ತಂದ್ರೆ ಫೈನಲ್ಗೆ ಅನಗಡ ಹಾಕಿತ್ರಿ. ಮತ್ತು ಆದ್ರೂ ಹೋಗೋ ಬದಲಿ ತೆಲುಗು ಟೈಟನ್ಸ್ ಬರ್ತೈತೆ ರೀ. ಒಂದು ಕಪ್ ಹೊಡೆದಿಲ್ಲ ಅದು. ಇದೇ ಫಸ್ಟ್ ಸೀಸನ್ ಫೈನಲ್ಗೆ ಬಂದಿದ್ದು ತೆಲುಗು ಟೈಟನ್ಸ್ದವರು. ಕಂಬ್ಯಾಕನ್ನು ಅವರು